ನಾನು ಬಂದುಬಿಟ್ಟು ಬೋಮ್ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಂಡಿದ್ದು. ನಂದು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಬಗ್ಗೆ ನಾನು ಇವತ್ತು ಹೇಳಕ್ಕೆ ಬಂದಿರೋದು. ಪಾಪು ನನಗೆ ಕಾಣಿರಲಿಲ್ಲ, ಸೊ ಪಾಪು ಯಾಕೆ ಕಾಣಿಲ್ಲ ಅಂತ ಹೇಳಕ್ಕೆ ಬಂದಿರೋದು. ಆ್ಯಂಡ್ ನಾನು ಈ ರಿಪೋರ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನು ನಂದು LMP ಡೇಟು ಲಾಸ್ಟ್ ಮಂತ್ ಪೀರಿಯಡ್ ಡೇಟ್ ಬಂದುಬಿಟ್ಟು 3/9/2025. ನಾನು ಅದ್ರ ಪ್ರಕಾರ ತೊಗೊಂಡ್ರೆ ನನಗೆ 5 ವೀಕ್ಸ್ 1 ಡೇ ಆಗಿತ್ತು. ಅದರ ಡೆಲಿವರಿ ಡೇಟ್ ಬಂದುಬಿಟ್ಟು 10 ಅಂತ ಬಂದಿತ್ತು. ಬಟ್ ಸ್ಕ್ಯಾನಿಂಗ್ ಮಾಡಿದಾಗ ನನಗೆ 5 ವೀಕ್ಸ್ ಆ್ಯಂಡ್ 4 ಡೇಸ್ ಅಂತ ಬಂದಿತ್ತು. ಎಕ್ಸ್ಪೆಕ್ಟೆಡ್ ಡೆಲಿವರಿ ಡೇಟ್ ಬಂದುಬಿಟ್ಟು 7 ಅಂತ ಬಂದಿತ್ತು. ನಂದು ಸಿಂಗಲ್ಲು, ಅಂದರೆ ಒಂದೇ ಮಗು ಇರೋದ್ರೆ ನನಗೆ ಸಿಂಗಲ್ ಇನ್ಸ್ಟ್ರಕ್ಷನ್ ಬಂದುಬಿಟ್ಟಿದೆ. ಆಮೇಲೆ ಗೆಸ್ಟೇಷನ್ ಬಂದುಬಿಟ್ಟು ಗೆಸ್ಟೇಷನ್ ಸ್ಯಾಕ್ ಅಂತ ಅಂದರೆ ಇಲ್ಲಿದೆ ನೋಡಿ ಗೆಸ್ಟೇಷನ್ ಸ್ಯಾಕ್. ಇದು ದಪ್ಪ ಇರೋದು ಗೆಸ್ಟೇಷನ್ ಸ್ಯಾಕು. ಇದು ಗೆಸ್ಟೇಷನ್ ಶಾಕು ನನ್ನ ಬಂದುಬಿಟ್ಟು 0.75 ಇದೆ. ಯೋಗ್ ಸ್ಯಾಕ್ ಸೀನ್, ಅದು ಯೋಗ್ ಸ್ಯಾಕ್ ಯಾವುದು ಅಂದರೆ ಅದ್ರ ಒಳಗಡೆ ಇದೆಲ್ಲ ಚಿಕ್ಕದಾಗಿ ಕಾಣ್ತಾ ಇದೆಯಾ, ಚಿಕ್ಕದಾಗಿ ರೌಂಡಾಗಿದೆಯಲ್ಲ, ಅದು ಬಂದುಬಿಟ್ಟು ಯೋಗ್ ಸ್ಯಾಕು. ಫೀಟಲ್ ಫೋಲ್ ನಂದು ಬಂದುಬಿಟ್ಟು ನೋ ಫೀಟಲ್ ಫೋಲ್ ಸೀನ್ ಅಂತ ಬಂದಿದೆ. ಆ್ಯಕ್ಚುಲಿ ನಂದು ಪಾಪು ಬಂದಿರಲಿಲ್ಲ ಇನ್ನೂ, ಅದ್ರ ಹಾರ್ಟ್ ಬೀಟು ಬಂದಿರಲಿಲ್ಲ. 2 ಬಂದಿರೋದು, ಗೆಸ್ಟೇಷನ್ ಸ್ಯಾಕು ಮತ್ತು ಯೋಗ್ ಸ್ಯಾಕು 2 ಇರೋದು. ಪಾಪುದು ಫೀಟಲ್ ಫೋಲ್ ಬಂದಿಲ್ಲ, ಹಾರ್ಟ್ ಬೀಟ್ ಬಂದಿಲ್ಲ. ಅದಕ್ಕೆ ನನಗೆ ಅವರು 2 ವೀಕ್ಸ್ ಆದಮೇಲೆ ಬನ್ನಿ ಅಂತ ಹೇಳಿದರು. ಅದರ ಪ್ರಕಾರ ನಾನು 2 ವೀಕ್ಸ್ ಆದಮೇಲೆ ಹೋಗಿದ್ದೆ. ಆ ರಿಪೋರ್ಟ್ ಬಂದುಬಿಟ್ಟು ಇದು ಫೀಟಲ್ ಹಾರ್ಟ್ ರೇಟು ನನಗೆ 7 ವೀಕ್ಸ್ಗೆ ನೋಡಿ 7 ವೀಕ್ಸ್ಗೆ ಬಂದುಬಿಟ್ಟಿತ್ತು ಹಾರ್ಟ್ ಬೀಟು. ಫೀಟಲ್ ಹಾರ್ಟ್ ಬೀಟ್ ಬಂದಿತ್ತು 152 ಬಂದಿದ್ದು. ಯಾವಾಗಲೂ 6 ವೀಕ್ಗೆ 7 ವೀಕ್ಸ್ಗೆ ಪಾಪುಗೆ ಹಾರ್ಟ್ ಬೀಟ್ ಬರೋದು. ನೀವೇನೋ ಹೆದರ್ಕೊಳ್ಳೋಕೆ ಹೋಗಬೇಡಿ. 5 ವೀಕ್ಸ್ಗೆಲ್ಲ ಹೋದರೆ ಬರಲ್ಲ, ಒಂದೊಂದು ಸರ್ತಿ 6 ವೀಕ್ ಬರಲ್ಲ, 7 ವೀಕ್ಸ್ಗೆ ಪಕ್ಕಾ ಬರುತ್ತೆ. ಒಂದೊಂದು ಸರ್ತಿ ಇಲ್ಲಿ ನೋಡಿ ಗೆಸ್ಟೇಷನ್ ಸ್ಯಾಕ್ ಅಷ್ಟೇ ಬಂದ್ರೇ ಹೆದರ್ಕೋಬೇಕು. ಯಾಕೆಂದರೆ ಯೋಗ್ ಸ್ಯಾಕ್ ಕಾಣಲಿಲ್ಲ ಅಂತಂದರೆ ಸ್ವಲ್ಪ ಯೋಗ್ ಸ್ಯಾಕ್ ಬಂದರೆ ಪಕ್ಕ ಪಾಪುದು ಹಾರ್ಟ್ ಬಿಟ್ಟು ಪಾಪು ಎಲ್ಲ ಬರುತ್ತೆ ಅಂತಲೇ ಅರ್ಥ. ಆ್ಯಂಡ್ ನಿಮಗೆ ಏನೇ ಡೌಟ್ ಇದ್ರೂ ನನ್ನನ್ನು ಕೇಳಿ, ನಾನು ಹೇಳ್ತೀನಿ ನನಗೆ ಗೊತ್ತಿರೋಷ್ಟು. ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಮಾಡಿರೋದು ಈ ವಿಡಿಯೋ ಬಂದುಬಿಟ್ಟು. ನನಗೆ ಬಂದಿದೆ ಪಾಪು ಹಾರ್ಟ್ ಬೀಟು, ಮತ್ತು 3 ಮಂತ್ಸ್ ಆದಮೇಲೆ ಬನ್ನಿ ಅಂತ ಹೇಳಿದ್ದಾರೆ. ನೋಡಿ ಹಾರ್ಟ್ ಬೀಟು ತೋರಿಸ್ತೀನಿ ನಾನು, ಹಾರ್ಟ್ ಬೀಟ್ ಪಾಪುದು. ಇದು ಸೆಕೆಂಡ್ ರಿಪೋರ್ಟ್ ನಂದು. ಇಲ್ಲಿ ನೋಡಿ ಇದು ಪಾಪುದ ಹಾರ್ಟ್ ಬೀಟು. ಆ್ಯಂಡ್ ಒಳಗಡೆ ಇಲ್ಲಿದೆಲ್ಲ ಇದು ಹಾಕಿದಾರಲ್ಲ ಮಾರ್ಕು, ಅದು ನನ್ನ ಪಾಪುದು ಹಾರ್ಟ್ ಬೀಟು. ಪಾಪುನೂ ಬಂದಿದೆ, ಪಾಪುದ ಹಾರ್ಟ್ ಬೀಟೂ ಬಂದಿದೆ. ನೋಡಿದ್ರಲ್ಲ, ಇದು ಸೆಕೆಂಡ್ ರಿಪೋರ್ಟು.